ಆಗದಂತೆ ಭಾರತ ಬಹಳ ಸೂಕ್ಷ್ಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಕಾಶ್ಮೀರ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವ ರೀತಿಯಲ್ಲಿ ಸರ್ಚ್ ಆಪರೇಷನ್ ನಡೀತಾ ಇದೆ ನೋಡಿ. ಪ್ರತಿ ಮನೆ ಗಲ್ಲಿಯಲ್ಲೂ ಕೂಡ ಯೋಧರು ಶೋಧ ಕಾರ್ಯ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶೋಧದ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾಶ್ಮೀರ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್. ಬಿಎಸ್ಎಫ್ ಮತ್ತು ಪೊಲೀಸ್ ಎರಡೂ ಸೇರಿ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಸ್ಥಳೀಯ ಮಾಹಿತಿ ಸಾಕಷ್ಟಿರುತ್ತೆ. ಹಾಗಾಗಿ ಬಿಎಸ್ಎಫ್ ಹಾಗೂ ಸ್ಥಳೀಯ ಪೊಲೀಸ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರದ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾಶ್ಮೀರದ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮನೆಯಲ್ಲೂ ಕೂಡ ಗಲ್ಲಿಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಿದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಏನಂತಂದ್ರೆ ಅಲ್ಲಿ ಸ್ಥಳೀಯರಲ್ಲದವರಿಗೆ ಥ್ರೆಟ್ ಇದೆ ಅನ್ನುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಹಾಗಾಗಿ ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮನೆಯಲ್ಲೂ ಗಲ್ಲಿಯಲ್ಲೂ ಕಾರ್ಯಾಚರಣೆ ನಡೆಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ತೀವ್ರ ಶೋಧ ಕಾರ್ಯಾಚರಣೆ. ಇಂಟೆನ್ಸ್ ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಜಮ್ಮುವಿನಲ್ಲೂ ಕೂಡ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದ್ದಾರೆ. ಭಯೋತ್ಪಾದಕರನ್ನ ಹುಡುಕಿ ಹೊಡೆಯುವಂತಹ ಕಾರ್ಯಾಚರಣೆ ಇದು. ಸಾರ್ವಜನಿಕರ ನಡುವೆ ಅಡಗಿದ್ರೂ ಕೂಡ, ಎಲ್ಲೇ ಅಡಗಿದ್ರೂ ಕೂಡ ಅವ್ರನ್ನ ಹೊರತೆಗೆದು ಹುಡುಕಿ ಹೊಡೆಯುವ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇದೆ. ಹಿಂದಿನಂತೆ ಸ್ಥಳೀಯರ ಸಪೋರ್ಟ್ ಸಿಕ್ಬಿಡ್ತು ಅಂತ ಸ್ಥಳೀಯರ ಮನೆಗಳಲ್ಲಿ ಬಚ್ಚಿಟ್ಟು ಕೂತು ಬಚಾವಾಗೋದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿ ಮನೆಯನ್ನು ಕೂಡ ಯೋಧರು ಶೋಧಿಸ್ತಾ ಇದ್ದಾರೆ. ದಕ್ಷಿಣ ಕಾಶ್ಮೀರ ಸಂಪೂರ್ಣ, ಜಮ್ಮುವಿನಲ್ಲೂ ಕೂಡ ಸಂಪೂರ್ಣವಾಗಿ ಕೂಂಬಿಂಗ್ ಆಪರೇಷನ್ ನಡೆಸಲಾಗ್ತಾ ಇದೆ. ಸೇನೆಯ ಕಣ್ಣು ತಪ್ಪಿಸಿ ಯಾರು ಕೂಡ ಮಿಸುಕಾಡುವಂತಿಲ್ಲ, ಹಾಗಿದೆ ಪರಿಸ್ಥಿತಿ. ಪಹಲ್ಗಾಂವ್ನಲ್ಲಿ ನಡೆದಿರ್ತಕ್ಕಂಥ ಆ ಒಂದು ನರಮೇಧ ಇದೆಯಲ್ಲ, ಇದು ಒಂದು ಆತಂಕಕ್ಕೆ, ಭಯಕ್ಕೆ ಕಾರಣವಾಗಿದೆ ಪಾಕಿಸ್ತಾನದಲ್ಲಿ. ಕೇವಲ ಭಾರತದಲ್ಲ, ಪಾಕಿಸ್ತಾನದಲ್ಲಿ. ಭಾರತದಲ್ಲಿ ಇದು ಎಚ್ಚರಿಕೆಯನ್ನ ಉಂಟು ಮಾಡಿದೆ, ಪಾಕಿಸ್ತಾನದಲ್ಲಿ ಭಯವನ್ನ ಉಂಟು ಮಾಡಿದೆ. ಶತ್ರು ರಾಷ್ಟ್ರ ಪಾಕಿಸ್ತಾನ ಹೆದರಬೇಕಾಗಿದೆ ಹೊರತು ಹೆದರಿಕೆ ಭಾರತದಲ್ಲಿ ಇಲ್ಲ, ಬದಲಾಗಿ ಎಚ್ಚರಿಕೆ ಇದೆ. ಹಾಗಾಗಿ ಹುಡುಕಾಟವನ್ನ ಇನ್ನಷ್ಟು ತೀವ್ರಗೊಳಿಸಲಾಗಿದೆ. ಯಾರದು ಯೋಧರು ಅನ್ನುವಂಥದ್ದು ಅವ್ರನ್ನ ಹುಡುಕುವಂತ ಕೆಲಸ ಆಗುತ್ತೆ. ಯಾರು ಟೆರರಿಸ್ಟ್ ಯಾರಿದ್ದಾರೆ ಅವ್ರನ್ನ ಹುಡುಕುವಂತ ಕೆಲಸ ಆಗುತ್ತೆ. ಖಂಡಿತವಾಗ್ಲೂ ಅವ್ರನ್ನ ಹುಡುಕಿ ಹೊರಗೆಳೆದು ಅವರ ಕತ್ತೆ ಮುಗಿಸುವಂತ ಕೆಲಸ ಆಗುತ್ತೆ ಅಂತ ಒಂದು ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ. ಆಗದಂತೆ ಭಾರತ ಬಹಳ ಸೂಕ್ಷ್ಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಕಾಶ್ಮೀರ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವ ರೀತಿಯಲ್ಲಿ ಸರ್ಚ್ ಆಪರೇಷನ್ ನಡೀತಾ ಇದೆ ನೋಡಿ. ಪ್ರತಿ ಮನೆ ಗಲ್ಲಿಯಲ್ಲೂ ಕೂಡ ಯೋಧರು ಶೋಧ ಕಾರ್ಯ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶೋಧದ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾಶ್ಮೀರ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್. ಬಿಎಸ್ಎಫ್ ಮತ್ತು ಪೊಲೀಸ್ ಎರಡೂ ಸೇರಿ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಸ್ಥಳೀಯ ಮಾಹಿತಿ ಸಾಕಷ್ಟಿರುತ್ತೆ. ಹಾಗಾಗಿ ಬಿಎಸ್ಎಫ್ ಹಾಗೂ ಸ್ಥಳೀಯ ಪೊಲೀಸ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರದ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾಶ್ಮೀರದ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮನೆಯಲ್ಲೂ ಕೂಡ ಗಲ್ಲಿಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಿದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಏನಂತಂದ್ರೆ ಅಲ್ಲಿ ಸ್ಥಳೀಯರಲ್ಲದವರಿಗೆ ಥ್ರೆಟ್ ಇದೆ ಅನ್ನುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಹಾಗಾಗಿ ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮನೆಯಲ್ಲೂ ಗಲ್ಲಿಯಲ್ಲೂ ಕಾರ್ಯಾಚರಣೆ ನಡೆಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ತೀವ್ರ ಶೋಧ ಕಾರ್ಯಾಚರಣೆ. ಇಂಟೆನ್ಸ್ ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಜಮ್ಮುವಿನಲ್ಲೂ ಕೂಡ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದ್ದಾರೆ. ಭಯೋತ್ಪಾದಕರನ್ನ ಹುಡುಕಿ ಹೊಡೆಯುವಂತಹ ಕಾರ್ಯಾಚರಣೆ ಇದು. ಸಾರ್ವಜನಿಕರ ನಡುವೆ ಅಡಗಿದ್ರೂ ಕೂಡ, ಎಲ್ಲೇ ಅಡಗಿದ್ರೂ ಕೂಡ ಅವ್ರನ್ನ ಹೊರತೆಗೆದು ಹುಡುಕಿ ಹೊಡೆಯುವ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇದೆ. ಹಿಂದಿನಂತೆ ಸ್ಥಳೀಯರ ಸಪೋರ್ಟ್ ಸಿಕ್ಬಿಡ್ತು ಅಂತ ಸ್ಥಳೀಯರ ಮನೆಗಳಲ್ಲಿ ಬಚ್ಚಿಟ್ಟು ಕೂತು ಬಚಾವಾಗೋದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿ ಮನೆಯನ್ನು ಕೂಡ ಯೋಧರು ಶೋಧಿಸ್ತಾ ಇದ್ದಾರೆ. ದಕ್ಷಿಣ ಕಾಶ್ಮೀರ ಸಂಪೂರ್ಣ, ಜಮ್ಮುವಿನಲ್ಲೂ ಕೂಡ
ಸಂಪೂರ್ಣವಾಗಿ ಕೂಂಬಿಂಗ್ ಆಪರೇಷನ್ ನಡೆಸಲಾಗ್ತಾ ಇದೆ. ಸೇನೆಯ ಕಣ್ಣು ತಪ್ಪಿಸಿ ಯಾರು ಕೂಡ ಮಿಸುಕಾಡುವಂತಿಲ್ಲ ಹಾಗಿದೆ ಪರಿಸ್ಥಿತಿ. ಪಹಲ್ಗಾಂವ್ನಲ್ಲಿ ನಡೆದಿರ್ತಕ್ಕಂಥ ಆ ಒಂದು ನರಮೇಧ ಇದೆಯಲ್ಲ, ಇದು ಒಂದು ಆತಂಕಕ್ಕೆ ಭಯಕ್ಕೆ ಕಾರಣವಾಗಿದೆ ಪಾಕಿಸ್ತಾನದಲ್ಲಿ. ಕೇವಲ ಭಾರತದಲ್ಲ, ಪಾಕಿಸ್ತಾನದಲ್ಲಿ. ಭಾರತದಲ್ಲಿ ಇದು ಎಚ್ಚರಿಕೆಯನ್ನ ಉಂಟು ಮಾಡಿದೆ, ಪಾಕಿಸ್ತಾನದಲ್ಲಿ ಭಯವನ್ನ ಉಂಟು ಮಾಡಿದೆ. ಶತ್ರು ರಾಷ್ಟ್ರ ಪಾಕಿಸ್ತಾನ ಹೆದರಬೇಕಾಗಿದೆಯೇ ಹೊರತು ಹೆದರಿಕೆ ಭಾರತದಲ್ಲಿ ಇಲ್ಲ, ಬದಲಾಗಿ ಎಚ್ಚರಿಕೆ ಇದೆ. ಹಾಗಾಗಿ ಹುಡುಕಾಟವನ್ನ ಇನ್ನಷ್ಟು ತೀವ್ರಗೊಳಿಸಲಾಗಿದೆ. ಯಾರದು ಯೋಧರು ಅನ್ನುವಂಥದ್ದು ಅವ್ರನ್ನ ಹುಡುಕುವಂತ ಕೆಲಸ ಆಗತ್ತೆ. ಯಾರು ಟೆರರಿಸ್ಟ್ ಯಾರಿದ್ದಾರೆ ಅವ್ರನ್ನ ಹುಡುಕುವಂತ ಕೆಲಸ ಆಗತ್ತೆ. ಖಂಡಿತವಾಗ್ಲೂ ಅವ್ರನ್ನ ಹುಡುಕಿ ಹೊರಗೆಳೆದು ಅವರ ಕತ್ತೆ ಮುಗಿಸುವಂತ ಕೆಲಸ ಆಗತ್ತೆ ಅಂತ ಒಂದು ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ. ಆಗದಂತೆ ಭಾರತ ಬಹಳ ಸೂಕ್ಷ್ಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಕಾಶ್ಮೀರ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವ ರೀತಿಯಲ್ಲಿ ಸರ್ಚ್ ಆಪರೇಷನ್ ನಡೀತಾ ಇದೆ ನೋಡಿ. ಪ್ರತಿ ಮನೆ ಗಲ್ಲಿಯಲ್ಲೂ ಕೂಡ ಯೋಧರು ಶೋಧ ಕಾರ್ಯ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶೋಧದ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾಶ್ಮೀರ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್. ಬಿಎಸ್ಎಫ್ ಮತ್ತು ಪೊಲೀಸ್ ಎರಡೂ ಸೇರಿ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಸ್ಥಳೀಯ ಮಾಹಿತಿ ಸಾಕಷ್ಟು ಇರುತ್ತೆ. ಹಾಗಾಗಿ ಬಿಎಸ್ಎಫ್ ಹಾಗೂ ಸ್ಥಳೀಯ ಪೊಲೀಸ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರದ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾಶ್ಮೀರದ ಬೆನ್ನಲ್ಲೇ ಜಮ್ಮುವಿನಲ್ಲೂ ಕೂಡ ಫುಲ್ ಸರ್ಚಿಂಗ್. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮನೆಯಲ್ಲೂ ಕೂಡ ಗಲ್ಲಿಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಿದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಏನಂತಂದ್ರೆ ಅಲ್ಲಿ ಸ್ಥಳೀಯರಲ್ಲದವರಿಗೆ ಥ್ರೆಟ್ ಇದೆ ಅನ್ನುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಹಾಗಾಗಿ ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮನೆಯಲ್ಲೂ ಗಲ್ಲಿಯಲ್ಲೂ ಕಾರ್ಯಾಚರಣೆ ನಡೆಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ತೀವ್ರ ಶೋಧ ಕಾರ್ಯಾಚರಣೆ. ಇಂಟೆನ್ಸ್ ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಜಮ್ಮುವಿನಲ್ಲೂ ಕೂಡ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದ್ದಾರೆ. ಭಯೋತ್ಪಾದಕರನ್ನ ಹುಡುಕಿ ಹೊಡೆಯುವಂತಹ ಕಾರ್ಯಾಚರಣೆ ಇದು. ಸಾರ್ವಜನಿಕರ ನಡುವೆ ಅಡಗಿದ್ರೂ ಕೂಡ, ಎಲ್ಲೇ ಅಡಗಿದ್ರೂ ಕೂಡ ಅವ್ರನ್ನ ಹೊರತೆಗೆದು ಹುಡುಕಿ ಹೊಡೆಯುವ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇದೆ. ಹಿಂದಿನಂತೆ ಸ್ಥಳೀಯರ ಸಪೋರ್ಟ್ ಸಿಕ್ಬಿಡ್ತು ಅಂತ ಸ್ಥಳೀಯರ ಮನೆಗಳಲ್ಲಿ ಬಚ್ಚಿಟ್ಟು ಕೂತು ಬಚಾವಾಗೋದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿ ಮನೆಯನ್ನು ಕೂಡ ಯೋಧರು ಶೋಧಿಸ್ತಾ ಇದ್ದಾರೆ. ದಕ್ಷಿಣ ಕಾಶ್ಮೀರ ಸಂಪೂರ್ಣ, ಜಮ್ಮುವಿನಲ್ಲೂ ಕೂಡ ಸಂಪೂರ್ಣವಾಗಿ ಕೂಂಬಿಂಗ್ ಆಪರೇಷನ್ ನಡೆಸಲಾಗ್ತಾ ಇದೆ. ಸೇನೆಯ ಕಣ್ಣು ತಪ್ಪಿಸಿ ಯಾರು ಕೂಡ ಮಿಸುಕಾಡುವಂತಿಲ್ಲ ಹಾಗಿದೆ ಪರಿಸ್ಥಿತಿ. ಪಹಲ್ಗಾಂವ್ನಲ್ಲಿ ನಡೆದಿರ್ತಕ್ಕಂಥ ಆ ಒಂದು ನರಮೇಧ ಇದೆಯಲ್ಲ, ಇದು ಒಂದು ಆತಂಕಕ್ಕೆ ಭಯಕ್ಕೆ ಕಾರಣವಾಗಿದೆ ಪಾಕಿಸ್ತಾನದಲ್ಲಿ. ಕೇವಲ ಭಾರತದಲ್ಲ, ಪಾಕಿಸ್ತಾನದಲ್ಲಿ. ಭಾರತದಲ್ಲಿ ಇದು ಎಚ್ಚರಿಕೆಯನ್ನ ಉಂಟು ಮಾಡಿದೆ, ಪಾಕಿಸ್ತಾನದಲ್ಲಿ ಭಯವನ್ನ ಉಂಟು ಮಾಡಿದೆ. ಶತ್ರು ರಾಷ್ಟ್ರ ಪಾಕಿಸ್ತಾನ ಹೆದರಬೇಕಾಗಿದೆಯೇ ಹೊರತು ಹೆದರಿಕೆ ಭಾರತದಲ್ಲಿ ಇಲ್ಲ, ಬದಲಾಗಿ ಎಚ್ಚರಿಕೆ ಇದೆ. ಹಾಗಾಗಿ ಹುಡುಕಾಟವನ್ನ ಇನ್ನಷ್ಟು ತೀವ್ರಗೊಳಿಸಲಾಗಿದೆ. ಯಾರದು ಯೋಧರು ಅನ್ನುವಂಥದ್ದು ಅವ್ರನ್ನ ಹುಡುಕುವಂತ ಕೆಲಸ ಆಗತ್ತೆ. ಯಾರು ಟೆರರಿಸ್ಟ್ ಯಾರಿದ್ದಾರೆ ಅವ್ರನ್ನ ಹುಡುಕುವಂತ ಕೆಲಸ ಆಗತ್ತೆ. ಖಂಡಿತವಾಗ್ಲೂ ಅವ್ರನ್ನ ಹುಡುಕಿ ಹೊರಗೆಳೆದು ಅವರ ಕತ್ತೆ ಮುಗಿಸುವಂತ ಕೆಲಸ ಆಗತ್ತೆ ಅಂತ ಒಂದು ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ.